ಪುಟ್ಟಪ್ಪ, ನಮ್ಮ ಮೇಲೆ ಜೀವ ಬೆದರಿಕೆ ಇದೆ ಎಂದು ಮಂತ್ರಿಯವರಿಗೆ ಹೇಳಿ ನಮ್ಮ ರಕ್ಷಣೆಗಾಗಿ ನಮ್ಮ ವೈರಿಯಾದ ಇನ್ಸ್ಪೆಕ್ಟರ್ ವಿಜಯನನ್ನು ನಮ್ಮ ಮನೆಯ ಕಾವಲಿಗಾಗಿ ಇಟ್ಟುಕೊಂಡಿದ್ದೇನೆ. ಹೇಗಿದೆ ಪುಟ್ಟಪ್ಪ ಈ ಆದಿಶೇಷನ ಡಬಲ್ ಧಮಾಕ? ನಿಮ್ಮ ತೆರಿ ಏನ್ ತೆರೀರಿ ಅಲ್ರಿ, ನಮ್ಮ ಮ್ಯಾಲ ಸೇಡ್ ಇಟ್ಕೊಂಡನ್ನ ನಮ್ಮ ಮನೆಗೆ ಕರ್ಸ್ಕೊಂಡಿರಿ ಅಂದ್ರ ಮಿಕ್ಕಿದಾರ ಬಿಡ್ರಿ ನೀವು ಗೌಡ್ರ. ಹೌದು ಕುಟ್ಟಪ್ಪ, ಏಕೆಂದರೆ ಒಂದು ಕಡೆಯಿಂದ ಇನ್ಸ್ಪೆಕ್ಟರ್ ಆಗಿರುವ ಆ ವಿಜಯ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ಡಿಸಿ ಆಗಿ ಮತ್ತೆ ಬದುಕಿ ಬಂದಿರುವ ಆ ವಿಷ್ಣು ಒಂದು ಕಡೆ. ಇವರು ಯಾವ ಹೊತ್ತಿನಲ್ಲಿ ಏನು ಮಾಡುತ್ತಾರೆಂಬುದು ನಮಗೆ ತಿಳಿಯದು. ಅದಕ್ಕೋಸ್ಕರ ಅವರಿಂದಲೇ ನಮಗೆ ರಕ್ಷಣೆಯನ್ನು ಪಡೆದುಕೊಂಡಿದ್ದೇನೆ. ಸರ್, ನೀವು ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ. ಏಕೆಂದರೆ ಈ ನಿಮ್ಮ ಮನೆಯ ಸುತ್ತ ಪೊಲೀಸ್ ಸರ್ಪಗಾವಲು ಹಾಕಿದ್ದೇನೆ. ಆ ವೈರಿಗಳು ಅದೆಂದಿಗೂ ಒಳಗಡೆ ಬರಲು ಸಾಧ್ಯವಿಲ್ಲ. ನೀವು ಭಯವನ್ನು ಬಿಟ್ಟು ನಿಶ್ಚಿಂತೆಯಾಗಿರಬಹುದು. ಇನ್ಸ್ಪೆಕ್ಟರ್, ಇನ್ನು ಮುಂದೆ ಅದ್ಯಾವ ಹುಚ್ಚು ನಾಯಿ ಬಂದು ನಮ್ಮನ್ನು ಕಚ್ಚುತ್ತದೆ ಎಂದು ನಾನು ನೋಡುತ್ತೇನೆ. ಅಂದ್ರ ಸಾಹೇಬ್ರ, ಒಂದಾಕ ಎರಡಾಕ ಹೋಗ್ಬೇಕಂದ್ರ ನಿಮ್ ಪರ್ಮಿಷನ್ ತಗೊಂಡ್ ಹೋಗ್ಬೇಕ ಏನ್ರಿ? ಸ್ಟಾಪ್ ಇಟ್ ನಾನ್ಸೆನ್ಸ್. ಹಲೋ, ನೋಡಿ ಸರ್, ನೀವು ಹೊರಗಡೆ ಹೋಗುವ ಪರಿಸ್ಥಿತಿ ಏನಾದರೂ ಬಂದ್ರೆ ನಮಗೆ ತಿಳಿಸೇ ಹೋಗಬೇಕು. ಅಯ್ಯೋಯಪ್ಪ, ಇದೇನ್ ಗತಿ ಬಂತ್ರಿ ಅಪ್ಪ? ಅಲ್ರಿ, ಎಲ್ಲಾನು ನಿಮ್ಗ ಹೇಳ್ಬೇಕೇನ್ರಿ? ಸ್ಟಾಪ್ ಇಟ್ ನಾನ್ಸೆನ್ಸ್. ಹಲೋ, ಇಲ್ಲಿ ಟವರ್ ಪ್ರಾಬ್ಲಮ್ ಇದೆ ಅಂತ ಕಾಣಿಸುತ್ತೆ. ಒಂದು ನಿಮಿಷ ಇರಿ ಸರ್, ಹೊರಗಡೆ ಬರುತ್ತೆ. ಹಲೋ, ಹೋಗು ಇನ್ಸ್ಪೆಕ್ಟರ್, ಹೋಗು. ನಮ್ಮ ವೈರಿಯಾದ ನೀವೇ ನಮ್ಮ ಮನೆಯ ಕಾವಲದ ನಾಯಿಗಳ. ಬರೀ ನಾಯಿ ಅಲ್ಲ ಏಕಪಿ, ನಿಮ್ಮನ್ನು ಕೊಚ್ಚಿ ಹಾಕಲು ಬಂದಿರುವ ಹುತ್ತು ಹಿಡಿಯುವ ಜೋಡಿ ಹುಲಿಗಳು. ಯಪ್ಪ ಮುಗಿತು ಯಪ್ಪ, ನಮ್ದು ತಿರುಪತಿ ತಿಮ್ಮಪ್ಪ ನೀನಾಗತ್ತಪ್ಪ ಯಪ್ಪ. ಬೇಡ ವಿಷ್ಣು, ಇದೊಂದು ಸಾರಿ ನಮ್ಮ ತಪ್ಪನ್ನು ಕ್ಷಮಿಸಿ ಬಿಟ್ಟು ಬಿಡು. ಏನು ಬಿಟ್ಟು ಬಿಡಬೇಕೆ? ಈಗ ನಿಮ್ಮನ್ನು ಬದುಕಲು ಬಿಟ್ಟರೆ ಮುಂದೆ ಅದೆಷ್ಟೋ ಮನೆತಗಳನ್ನು ಸರ್ವನಾಶ ಮಾಡುತ್ತೀರೋ ಏನೋ. ಅದಕ್ಕೆ ಇನ್ನು ನಿಮ್ಮ ದರ್ಪದ ಅಟ್ಟಹಾಸವನ್ನು ಮಟ್ಟ ಹಾಕುತ್ತೇನೆ. ಇಲ್ಲದಿದ್ದರೆ ನಿನ್ನ ರೋಂಡ ಚಂಡಾಡಿ ಬಿಡುತ್ತೇನೆ ಮಗನೇ. ನರಸಿಂಹ, ಮೊದಲು ಕಚ್ಚೆ ಹಾಕು ಈ ಬೀದಿ ನಾಯಿಯನ್ನ. ನರಸಿಂಹ, ಡಿಸಿ ಆಗಿ ಬಂದವ ಇಷ್ಟು ಟ್ರೈನಿಂಗ್ ಇರುವುದಿಲ್ಲ ಅಂತ ತಿಳಿದುಕೊಂಡಿದೀಯಾ? ಹೋಗಿ ಬಾ. ಸಲಗ ಮತ್ತೇಕೆ ತಡ ಮಾಡುತ್ತೀಯ? ಸುಟ್ಟಾಕಿ ಬಿಡು ಈ ಕಂತ್ರಿ ನಾಯಿಯನ್ನ.
ಕಳಿಸಿಕೊಟ್ಟ ಜಾಗಕ್ಕೆ ನಿನ್ನನ್ನು ಕಳಿಸಿಕೊಡುತ್ತೇನೆ. ಹೋಗಲು ಸಿದ್ಧನಾಗು. 1, 2. ಲೇ ಬಕರ ನನ್ನ ಮಗನೇ, ನಕಲ ಏನಾದ್ರೂ ಮಾಡಿದ್ರೆ ಸುಟ್ಟಾಕಿ ಬಿಡುತ್ತೇವೆ. ಕೊಡು ರಿವಾಲ್ವರ್ ಅನ್ನು. ಅಣ್ಣ ತೆಗೆದುಕೋ. ಏ ನರಹಂತಕರನ ಮಕ್ಕಳ, ಅನ್ಯಾಯವಾಗಿ ನಮ್ಮ ಅತ್ತಿಗೆಯನ್ನು ಕೊಲೆ ಮಾಡಿಬಿಟ್ಟಿರಲ್ಲ, ಈಗ ನಿಮ್ಮನ್ನು ಬದುಕಲು ಬಿಡುತ್ತೇನೆ ಎಂದು ತಿಳಿದುಕೊಂಡ್ರಿ ಇವ್ರ. ಲೇ ಕತಡ ನನ್ನ ಮಕ್ಕಳ, ಅನ್ಯಾಯ ಮಾಡುತ್ತಿರುವ ನಿಮ್ಮಂತ ನಾಯಿಗಳು ಈ ಭೂಮಿ ಮೇಲೆ ಬದುಕಲೇಬಾರದು. ಸಾಯಲು ಸಿದ್ಧರಾಗಿ. 1, 2, 3. ಕಸದ ಲಾರಿಯನ್ನು ತರಿಸಿ ಈ ನಾಯಿಗಳನ್ನು ಎತ್ತಾಕಿಕೊಂಡು ಹೋಗಿ ಸುಟ್ಟಾಕಿ ಬಿಡು. ಆಯ್ತಣ್ಣ, ಹಾಗೆ ಮಾಡುತ್ತೇನೆ. ಏ ಕುಟ್ಟಪ್ಪ, ಎತ್ತು ಬಾರೋ ಮಗನೇ. ಅಯ್ಯಪ್ಪ ಯಪ್ಪ ಕದ್ಮುರ್ಗಿ ಹನುಮಪ್ಪ, ತಿರುಪತಿ ತಿಮ್ಮಪ್ಪ, ನಾನು ಬಿಟ್ಬಿಡ್ರಿ ಬಾಯಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ. ಪಾಪ ಏನೋ ವಯಸ್ಸಾಗಿದೆ ಎಂದು ಇದನ್ನು ಸಾರಿ ಸುಮ್ಮನೆ ಬಿಡುತ್ತೇನೆ, ಆದರೆ ಹೊರಗಡೆ ಅಲ್ಲ ಒಳಗಡೆ. ವಿಜಯ್, ಕಣ್ಣಾರೆ ಕಂಡ ವ್ಯಕ್ತಿ ಇವನೆಯನ್ನು ಸಾಕ್ಷಿ ಇಟ್ಟುಕೊಂಡು ಒತ್ತು ಒಳಗೆ ಹಾಕೋ ಈ ನಾಯಿಯನ್ನು. ಬೆಳಗಲಿ ಕಲ್ಮೇಶ್ವರ ಕರ್ಣಕಲಾ ನಾಟ್ಯ ಸಂಘ ಅರುದಿನ ಬೆಳಗಲಿ ನಾಟ್ಯ ಸಂಘ ಅರುದಿನ ಬೆಳಗಲಿ ನಾಟ್ಯ ಸಂಘ. ಸಂಗೀತ ಗಗನದಲ್ಲಿ ಧ್ರುವಕಾರೆಯಾಗಲಿ, ಸಂಗೀತ ಗಗನದಲ್ಲಿ ಧ್ರುವಕಾರೆಯಾಗಲಿ, ಒಂದಾಗಿ ಬೆಳಗಲಿ ಚಂದಾಗಿ ಅರಳಲಿ, ಒಂದಾಗಿ ಬೆಳಗಲಿ ಚಂದಾಗಿ ಅರಳಲಿ. ಬೆಳಗಲಿ ಕಲ್ಪೇಶ್ವರ ಕರ್ಣಕಲಾ ನಾಟ್ಯ ಸಂಘ ಅರುದಿನ ಬೆಳಗಲಿ ನಾಟ್ಯ ಸಂಘ ಅರುದಿನ ಬೆಳಗಲಿ ನಾಟ್ಯ ಸಂಘ. ಜಯವಾಗಲಿ ಕರ್ನಾಟಕ ಜರಾಮರವಾಗಲಿ, ಜಯವಾಗಲಿ ಕರ್ನಾಟಕ ಜರಾಮರವಾಗಲಿ, ಒಂದಾಗಿ ಬೆಳಗಲಿ ಚಂದಾಗಿ ಅರಳಲಿ, ಒಂದಾಗಿ ಬೆಳಗಲಿ ಚಂದಾಗಿ ಅರಳಲಿ. ಬೆಳಗಲಿ ಕಲ್ಮೇಶ್ವರ ಕರ್ಣಕಲಾ ನಾಟ್ಯ ಸಂಘ ಅರುದಿನ ಬೆಳಗಲಿ ನಾಟ್ಯ ಸಂಘ ಅರುದಿನ ಬೆಳಗಲಿ ನಾಟ್ಯ ಸಂಘ ಅರುದಿನ ಬೆಳಗಲಿ. बोलो भारत माता की, बोलो कर्नाटक माता की. ನೇಗಿಲ ಯೋಗಿಗೆ, ನೇಗಿಲ ಯೋಗಿಗೆ ಶಿಸ್ತು, ಶಿಸ್ತು. ಏನೇ ಬರಲಿ, ಏನೇ ಬರಲಿ. ಎಲ್ಲರಿಗೂ ಧನ್ಯವಾದಗಳು. ಆತ್ಮೀಯ ಬಂಧುಗಳೇ,